ಬೀದರ್ನಲ್ಲಿ ಪಿಂಚಣಿ ಕಡಿತ ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಸಮರ ಸಾರಿದೆ. ಆದಾಯ ಮಿತಿಯ ನೆಪದಲ್ಲಿ ಬಡಪಾಯಿಗಳು, ವಯೋವೃದ್ಧರು ಹಾಗೂ ಅಂಗವಿಕಲರ ಮಾಸಾಶನ ತಡೆ ಹಿಡಿದಿರುವುದನ್ನು ವಿರೋಧಿಸಿ ಬಿಜೆಪಿ ಗ್ರಾಮಾಂತರ ಮಂಡಲದಿಂದ ಜನವಾಡದಿಂದ ಬೀದರ್ವರೆಗೆ ಬೃಹತ್ ಪಾದಯಾತ್ರೆ ಪ್ರತಿಭಟನೆ ನಡೆಯಿತು. ಬಿಜೆಪಿ ಮುಖಂಡ ಈಶ್ವರ ಸಿಂಗ್ ಠಾಕೂರ್ ಹಾಗೂ ದೀಪಕ್ ಗಾದಗೆ ನೇತೃತ್ವದಲ್ಲಿ ನಡೆದ ಈ 10 ಕಿಲೋಮೀಟರ್ ಪಾದಯಾತ್ರೆಯು ಮರಖಲ್ ಮತ್ತು ಚಿಕ್ಕಪೇಟ ರಿಂಗ್ ರಸ್ತೆ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪಿತು. ಕಳೆದ 4 ರಿಂದ 5 ತಿಂಗಳಿನಿಂದ ಪಿಂಚಣಿ ಸಿಗದೆ ಬಡವರು ಕಂಗಾಲಾಗಿದ್ದಾರೆ. ಯೋಜನೆಗೆ ವಿಧಿಸಲಾಗಿರುವ ವಾರ್ಷಿಕ 32,000 ರೂಪಾಯಿ ಆದಾಯ ಮಿತಿ ಅವೈಜ್ಞಾನಿಕವಾಗಿದ್ದು, ಕೂಡಲೇ ಅದನ್ನು ರದ್ದುಗೊಳಿಸಿ ತಡೆಹಿಡಿಯಲಾದ ಪಿಂಚಣಿ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕೆಂದು ಪ್ರತಿಭಟನಾಕಾರರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜೆಬಿ ನ್ಯೂಸ್ ಕನ್ನಡ. ಇದು ಜನರ ಧ್ವನಿ. ಇವತ್ತು ಜನೋಡ ಸರ್ಕಲ್ದಿಂದ ಏನು ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆ ಮಾಡ್ಕೋತಾ ಇವತ್ತು ಅಂಗವಿಕಲರ ಪರವಾಗಿ ಮತ್ತು ವೃದ್ಧರ ಪರವಾಗಿ, ವಿಧವೆಯರ ಪರವಾಗಿ ಏನು ಇವತ್ತು ಭಾರತ ಜನತಾ ಪಾರ್ಟಿದವರು ನಿಂತಿದ್ದಾರೆ. ಅವರಿಗೆಲ್ಲರಿಗೂ ಇಡೀ ನನ್ನ ಕರ್ನಾಟಕ ರಾಜ್ಯದ ಅಂಗವಿಕಲರ ಪರವಾಗಿ ಮತ್ತು ಎಲ್ಲಾ ವಿಧವಾ ನನ್ನ ತಾಯಂದಿರ ಪರವಾಗಿ ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳ್ತೇನೆ ಇವತ್ತು ಈ ಸಂದರ್ಭದಲ್ಲಿ. ಇಲ್ಲ, ಎಲ್ಲಾ ನೆರೆ ರಾಜ್ಯಗಳಲ್ಲಿ ನೋಡಿದ್ರೆ ಅಂಗವಿಕಲರಿಗಾಗಲಿ, ವಿಧವೆಯರಿಗಾಗಲಿ, ವೃದ್ಧಾಪ್ಯರಿಗಾಗಲಿ 5,000 6,000 ಮಾಸಾಶನ ಕೊಡ್ತಕ್ಕಂಥ ಕೆಲಸಗಳು ಮಾಡ್ತಾ ಇದೆ. ಆದ್ರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರ ಮಾಸಾಶನ ಅಂತೂ ಹೆಚ್ಚು ಮಾಡೋದಂತೂ ಇವ್ರ ಕೈಯಲ್ಲಿ ಯೋಗ್ಯತೆ ಆಗಿಲ್ಲ. ಆದ್ರೆ ಇದ್ದಿದ್ದು ಕಟ್ ಮಾಡಿದ್ರಿ, ಅಂತ ದರಿದ್ರ ಪರಿಸ್ಥಿತಿ ಬಂದಿದೆ ಈ ನಮ್ಮ ರಾಜ್ಯ ಸರ್ಕಾರಕ್ಕೆ ಅಂತ ಹೇಳ್ಬಿಟ್ಟು ನಾವು ನೀವೆಲ್ಲ ತಿಳ್ಕೊಳ್ಬೇಕಾಗಿದೆ. ಇಡೀ ಅಂಗವಿಕಲರು ಕರ್ನಾಟಕ ರಾಜ್ಯದಲ್ಲಿ ಅಂಗವಿಕಲರು, ವೃದ್ಧರು, ವಿಧವೆಯರು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಮನೆಯಿಂದ ಕಚೇರಿಗಳಿಗೆ ಎಳೆದಾಡ್ತಾ ಇದ್ದಾರೆ. ಅವ್ರ ಶಾಪ ನಿಮ್ಗೆ ಖಂಡಿತವಾಗ್ಲೂ ತಟ್ಟುತ್ತೆ ಅಂತ ಹೇಳ್ಬಿಟ್ಟು ನಾನೊಬ್ಬ ಅಂಗವಿಕಲನಾಗಿದ್ದೇನೆ. ಅಂಗವಿಕಲರು ನೋವು ಏನು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಿದೆ. ಯಾಕಂದ್ರೆ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮೊನ್ನೆ ಬಂದಿದ್ರು ನಮ್ಮ ಬೀದರ್ ಜಿಲ್ಲಾ ಪ್ರವಾಸದಲ್ಲಿ. ಪಾಪ ನಮ್ಮ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ನಮ್ಗೆ ಅನುವು ಮಾಡಿಕೊಟ್ಟಿದ್ರು. ಅಲ್ಲಿ ಮನವಿ ಪತ್ರ ಕೊಡುವಂತ ಸಂದರ್ಭದಲ್ಲಿ, ಸರ್ ಇದೇನು 32,000 ನೀವೇನು ಆದಾಯದ ಮಿತಿ ತೆಗೆದಿದ್ದೀರಿ, ಇದರಿಂದ ನಮ್ಮ ಅಂಗವಿಕಲರಿಗೆ ಮತ್ತೆ ವೃದ್ಧರಿಗೆ, ಮಹಿಳೆಯರಿಗೆ ಬಹಳಷ್ಟು ಅನ್ಯಾಯ ಆಗ್ತದೆ ಸರ್. ದಯವಿಟ್ಟು ನೀವು ತೆಗೆದಿರ್ತಕ್ಕಂಥ ಆದಾಯದ ಮಿತಿಯನ್ನು ರದ್ದು ಮಾಡಿ ಇದು 1,20,000ಕ್ಕೆ ನೀವು ಹೆಚ್ಚಳ ಮಾಡ್ಬೇಕಂತ ಹೇಳ್ಬಿಟ್ಟು ಮನವಿ ಕೊಟ್ಟಿದಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಒಂದೂ ಪ್ರತಿಕ್ರಿಯೆ ಕೊಡ್ಲಾರ್ದನೆ ಕಿವಿಯಲ್ಲಿ ಬಳ್ಳಿಟ್ಟುಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಪ್ಪ, ನೀವು ಹೇಳ್ತೀರಿ ದಲಿತರ ಪರವಾಗಿದ್ದೀವಿ, ನಾವು ಹಿಂದುಳಿದರ ಪರವಾಗಿದ್ದೀವಿ, ಅವಕಾಶ ವಂಚಿತರ ಪರವಾಗಿದ್ದೀವಿ, ನೀವು ಅಂಗವಿಕಲರ ವಿರೋಧವಾಗಿದ್ದೀರಿ ಅಂತ ಹೇಳ್ಬಿಟ್ಟು ನಾವೊಂದು ಈ ಒಂದು ಸಂದರ್ಭದಲ್ಲಿ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡುತ್ತಾ ನಾನು ಹೇಳ್ತಾ ಇದ್ದೇನೆ. ನೀವೆಲ್ಲರೂ ಅಂಗವಿಕಲರ ಪರವಾಗಿ, ವಿಧವೆಯರ ಪರವಾಗಿ, ಎಲ್ಲರ ಪರವಾಗಿ ನೀವು ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಸದಾ ನಿಮ್ಮ ಪಕ್ಷದೊಂದಿಗೆ ನಾವು ಇರ್ತೀವಿ. ನಾವು ಯಾವುದೇ ಪಕ್ಷ ಅಥವಾ ಮತ್ತೊಂದು ನೋಡಿಲ್ಲ. ಆದರೆ ನೀವು ತೆಗೆದುಕೊಂಡು ಬಂದಿರತಕ್ಕಂಥ ನಿರ್ಧಾರಗಳಿಗೆ ನಾವು ಬದ್ಧರಾಗಿದ್ದೀವಿ. ಜನರ ಪರವಾಗಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದೀರಿ. ನಿಮ್ಮೆಲ್ಲರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾನು ಮಾತು ಮುಗಿಸ್ತೀನಿ.